ಹಾಯ್, ನಾನು ನಿಮ್ಮ ಪ್ರೀತಿಯ ಸಿಂಧು ತರ್ಲೆ ಮಾತು ವಿತ್ ಸಿಂಧು ಚಾನಲ್ಗೆ ಸುಸ್ವಾಗತ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಾಧ್ಯವಾದಷ್ಟು ಕಮೆಂಟ್ಗಳನ್ನು ಕೊಡಿ. ನಿಮ್ಮ ಅನಿಸಿಕೆಗಳನ್ನು ಕೂಡ ವ್ಯಕ್ತಪಡಿಸಿ. ಎಲ್ಲ ಮಾತುಗಳು ನಿಮ್ಗೆ ಅನ್ವಯ ಆಗುತ್ತೆ ಅನ್ನೋದು ತಪ್ಪು, ಅನ್ವಯ ಆಗುತ್ತಾ ಇಲ್ವಾ ಅನ್ನೋದು ಬೇರೆ ಮಾತು. ಆದರೆ ನನ್ನ ಮಾತು ಇಷ್ಟೇ, ಯಾವುದೋ ನಿರ್ಜೀವ ವಸ್ತು ಅಥವಾ ನಿರ್ಜೀವ ವ್ಯಕ್ತಿಗಳ ಜೊತೆ ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ. ಬೇಕಲ್ವ ಒಂದಷ್ಟು ಅನಿಸಿಕೆಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಮನಸ್ಸುಗಳು ಬೇಕಲ್ವ. ಹುಡುಕಾಟವನ್ನು ಮಾಡೋದು ತಪ್ಪು ಅನ್ನೋದು ನನಗನ್ನಿಸ್ತು. ಏಕೆಂದರೆ ಎಷ್ಟೊಂದು ಜನ ಪ್ರಪಂಚದಲ್ಲಿರ್ತಾರೆ, ಕೇಳುವವರು ಇದ್ದೇ ಇರ್ತಾರೆ. ಆದರೆ ಹುಡುಕುವ ಬದಲು ಏನಾದರೂ ಇನೋವೇಟಿವ್ ಆಗಿ ಮಾಡಬೇಕು ಅಂತ ಹೇಳಿ ನಿಮ್ಮ ಜೊತೆ ಈ ರೀತಿ ಮಾತಾಡಲಿಕ್ಕೆ ಶುರು ಮಾಡಿದ್ದೀನಿ. ದಯಮಾಡಿ ಪ್ರೋತ್ಸಾಹ ಬೇಕೇ ಬೇಕು. ಬ್ಯಾಡ್ ಕಮೆಂಟ್ಸ್ಗಳನ್ನೆಲ್ಲ ಹಾಕಬೇಡಿ. ಒಂದಷ್ಟು ಒಳ್ಳೆ ಕಮೆಂಟ್ ಅಂತ ಅಂದರೆ ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಾಳೆ ಅಂತ ಅಲ್ಲ, ಅನಿಸಿಕೆಗಳು ಪ್ರಾಂಪ್ಟ್ ಆಗಿರಬೇಕು ಅನ್ನೋದಷ್ಟೇ. ಇತ್ತೀಚೆಗೆ ಒಂದಷ್ಟು ಓದ್ತಾ ಇರ್ತೀವಿ ಅಥವಾ ಯಾವುದೋ ಒಂದು ಬೇಸಿಕ್ಲಿ ನಾನು ಟೀಚರ್ ಆಗಿರೋದ್ರಿಂದ ಒಂದಷ್ಟು ಪಾಠಗಳನ್ನು ಮಾಡಬೇಕಾದ್ರೆ ಮಕ್ಕಳಲ್ಲಾಗುವಂತಹ ಮನಸ್ಥಿತಿಯನ್ನು ಕುರಿತು ಒಂದಷ್ಟು ಆಲೋಚನೆಯನ್ನು ಮಾಡ್ತಾ ಇರ್ತೀನಿ ಯಾವಾಗಲೂ. ಯಾಕೆ ಅಂತ ಅಂದರೆ, ಯಾವುದೋ ಒಂದು ಅಟ್ಯಾಚ್ಮೆಂಟ್ ಇರುವಂತಹ ಒಂದು ಸ್ಟೋರಿಯನ್ನು ಹೇಳ್ತಾ ಇದ್ದೆ. ಹೇಳುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಅದು ಗೊತ್ತಿದೆಯೋ ಗೊತ್ತಿಲ್ವೋ ಅದು ನನಗೆ ಅರ್ಥನೇ ಆಗಲಿಲ್ಲ. ಆದರೆ ನೋಡಿದಾಗ ಮಾತ್ರ ಒಂದು ವಿಸ್ಮಯದಂತಹ ಅನುಭವ ಅಂತೂ ಆಯಿತು. ಆ ಅನುಭವ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ, ಯಾಕೆ ಶೇರ್ ಮಾಡಬಾರ್ದು ಅನಿಸ್ತು, ಮಾಡಲೇಬೇಕು ಅನ್ನೋ ಆಸೆ ಇಟ್ಕೊಂಡು ಬಂದೆ. ಏನದು ಅಂತೀರಾ? ಈ 6th ಸ್ಟ್ಯಾಂಡರ್ಡಲ್ಲಿ ಅವ್ವಾನ ಅಂತ ಒಂದು ಪದ್ಯ ಇದೆ ಕಣ್ರಿ. ಆ ಪದ್ಯವನ್ನು ಮಾಡಬೇಕಾದ್ರೆ ತಾಯಿ ಅನ್ನೋಂತಹ ಕಾನ್ಸೆಪ್ಟು ಅಲ್ಲಿ ಹೇಗೆ ಕವಯಿತ್ರಿ ಬಿಲ್ಡ್ ಮಾಡ್ತಾರೆ ಅನ್ನೋದು ಬಹಳಷ್ಟು ಸೊಗಸಾಗಿ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಮಕ್ಕಳಿಗೆ ಅರ್ಥೈಸ್ಬೇಕಲ್ವ, ಈಗಿನ ವ್ಯಾಲ್ಯೂಸ್ಗಳು ಯಾಕೆ ಅಷ್ಟೊಂದು ಹಾಳಾಗ್ತಾ ಇದೆ, ಯಾಕೆ ನಿಮಗೆ ತಾಯಿ ಅನ್ನೋ ಪದ್ಯವನ್ನೇ ಕೊಡಬೇಕಿತ್ತು. ನಿಮಗೆಲ್ಲ ಅಮ್ಮ ಅಂದರೆ ಗೊತ್ತಲ್ವಾ, ಅಥವಾ ತಾಯಿ ಅಂದರೆ ನಿಮಗೆ ಗೊತ್ತಿರುತ್ತಲ್ವ ಹೇಗೆ ನಾನು ಅವ್ರ ಜೊತೆ ಹೇಗಿರಬೇಕು, ಆಕೆ ನನ್ನ ಜೀವನದಲ್ಲಿ ಏನು ಪಾತ್ರ ವಹಿಸ್ತಾ ಇದ್ದಾರೆ, ಅವ್ರಿಗೆ ನಾವು ಏನೇನೆಲ್ಲ ರಿಟರ್ನ್ಸ್ ಅನ್ನೋದು ಹೇಗೆ ಕೊಡಬೇಕು ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಆದರೂ ಪಥ್ಯದಲ್ಲಿ ಯಾಕೆ ನೀವು ಓದಲೇಬೇಕು ಅಂತ ಸಿಲೆಬಸ್ ಇಟ್ಟಿದ್ದಾರೆ ಅನ್ನೋದನ್ನು ಒಂದಷ್ಟು ಪ್ರಶ್ನೆಯನ್ನು ಮಾಡ್ತಾಯಿದ್ದೆ. ಈ ಪ್ರಶ್ನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆಗಿದ್ದಂತಹ ವಿಸ್ಮಯಕಾರಿ ಘಟನೆ ಯಾವುದಪ್ಪ ಅಂದರೆ, ಎಲ್ಲ ಮಕ್ಕಳುಗಳು ಇಲ್ಲ ನಮ್ಮಮ್ಮ ನನಗೆ ಅದನ್ನು ಕೊಡಿಸ್ತಾರೆ ಅಥವಾ ನನಗೆ ಇದನ್ನು ಕೊಡಿಸ್ತಾರೆ, ಇಲ್ಲಿ ಕರ್ಕೊಂಡೋಗ್ತಾರೆ, ಅಲ್ಲಿ ಕರ್ಕೊಂಡೋಗ್ತಾರೆ. ಆ ಏಜ್ಗೆ ಅದಷ್ಟೇ ಅಲ್ವೇನ್ರಿ ಮಾತಾಡೋಕ್ಕೆ ಸಾಧ್ಯ. ಅದು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಸಾಧ್ಯ. ಆದರೆ ಕೆಲವೊಂದು ಮಕ್ಕಳುಗಳು ರೆಸ್ಪಾನ್ಸ್ ಹೇಗಿತ್ತು ಅಂದರೆ, ಹೌದು ನಮಗೆ ಯಾಕೆ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ನನಗೂ ಕಾಡ್ತಾ ಇದೆ ಮ್ಯಾಮ್, ಯಾಕಿರ್ಬೋದು ಅಂತ ಚರ್ಚೆ ಮಾಡೋಕ್ಕೆ ಶುರು ಮಾಡ್ತಾಯಿದ್ದು. ಈ ಚರ್ಚೆಯನ್ನು ಮಾಡ್ತಾ ಎಷ್ಟು ಡೆಪ್ತಾಗಿ ಹೊರಟೋಗ್ಬಿಟ್ಟು ಅಂತ ಅಂದರೆ, ಈಗ ಸಾಕಷ್ಟು ಆಶ್ರಮಗಳು, ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಇವೆಲ್ಲ ಯಾಕೆ ಬರ್ತಾ ಇದೆ? ಬೇಸಿಕ್ಲಿ ನಮ್ಮ ಥಾಟ್ಸ್. ಏನು ಥಾಟ್ಸ್ ಅದು? ತಂದೆ ತಾಯಿಯನ್ನು ನೋಡ್ಕೊಳಕ್ಕಾಗಲ್ಲ ಅಥವಾ ನಮ್ಗೆ ಅವ್ರ ಜೊತೆ ಇರೋದಕ್ಕಾಗ್ತಾಯಿಲ್ಲ. ಇನ್ನು ಕೆಲವ್ರು ಹೇಳ್ತಾರೆ ಕೆಲಸದ ಒತ್ತಡದಿಂದಾಗಿ ಬೇರೊಂದು ದೇಶಕ್ಕೆ ಹೋಗಬೇಕಾಗಿದೆ, ಅಲ್ಲಿಗೆ ಇವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಹಾಗಾಗಿ ಎಲ್ಲೆಲ್ಲೂ ಬಿಡೋಕ್ಕೂ ಆಗಲ್ಲ, ಅದಕ್ಕಾಗಿ ಅನಾಥಾಶ್ರಮ ಹುಡುಕ್ಬಿಟ್ಟೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಇನ್ನು ಕೆಲವರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಾರೆ. ಏನು ಜನ ಯಾಕೆ ಜನಗಳಿಗೆ ಥಾಟ್ಸ್ ಅಂಥದ್ದು ಬರ್ತಾ ಇದೆ ಅಂತ ಅಂದರೆ, ಬೇಸಿಕ್ಲಿ ಈಗಿನ ಎನ್ವೈರ್ನಮೆಂಟ್ ಆಗಿದೆ ಅನಿಸುತ್ತೆ, ಗೊತ್ತಿಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಗಳು ಅವರ ತಂದೆ ತಾಯಿಗಳನ್ನ ನೋಡುವ ರೀತಿ ಇತ್ತಲ್ಲ, ಅದು ಬೇರೆಯೇ ಲೆವೆಲ್ಲು. ಬಿಟ್ಟು ಬದುಕೋಕ್ಕಾಗಲ್ಲ ಅನ್ನೋರು, ಅಟ್ಲೀಸ್ಟ್ ಆಗೆಲ್ಲ ಟೆಲಿಫೋನ್ಸ್, ಪತ್ರ ಇವೆಲ್ಲ ಸ್ವಲ್ಪ ಕಡಿಮೆನೇ ಇದ್ದರೂ ಕೂಡ
ಬಳಸೋ ರೀತಿ ನೀತಿ ವಿಧಾನಗಳು ಗೊತ್ತಿಲ್ಲ ಅಂದರೂ ಕೂಡ ಆ ಎಮೋಷನ್ಗೇನು ಬರ ಇರಲಿಲ್ಲ, ರಿಲೇಷನ್ಶಿಪ್ಗಂತೂ ಮೊದಲೇ ಬರ ಇರಲಿಲ್ಲ. ಆದರೆ ಈಗಿನ ಎಲ್ಲ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. ತಾಯಿಗೆ 5 ನಿಮಿಷ ಕೊಟ್ಟು ಮಾತಾಡಲ್ಲ ಮಕ್ಕಳು. ಅಮ್ಮ ತಿಂದ್ಯಾ ಅಂತ ಕೇಳಲ್ಲ. ಅಮ್ಮನ ಬರ್ಡೇ ಯಾವತ್ತು ಅಂತ ಗೊತ್ತಿರಲ್ಲ ಕೆಲವ್ರಿಗೆ. ಅಟ್ಲೀಸ್ಟ್ ಅಮ್ಮನ ಬಗ್ಗೆ 1-2 ಮಾತು ಅನಿಸಿಕೆಗಳನ್ನು ಬರವಣಿಗೆಯಲ್ಲಿ ದಾಖಲು ಮಾಡಿ ಅಂದರೆ ದಾಖಲು ಮಾಡೋಕ್ಕೆ ಬರಲ್ಲ ಅಂತಾರೆ. ಈ ಮೌಲ್ಯಗಳೆಲ್ಲ ಯಾಕೆ ಹಾಳಾಗ್ತಿದ್ದಾವೆ ಅನ್ನೋ ಪ್ರಶ್ನೆ ನನಗೂ ಕಾಡೋಕ್ಕೆ ಶುರುವಾಯಿತು. ಆ ಪಾಠವನ್ನು ಮಾಡ್ತಾ ಡೆಪ್ತಾಗಿ ಹೋಗ್ಬಿಟ್ಟು ನಾವಂತೂ. ಯಾಕೆಂದರೆ ಎನ್ವೈರ್ನಮೆಂಟ್ ಅಷ್ಟು ಚೆನ್ನಾಗಿತ್ತು, ಮಕ್ಳುಗಳ ರೆಸ್ಪಾನ್ಸ್ ಹಂಗಿತ್ತು, ಹಾಗಾಗಿ ಡೆಪ್ತಾಗಿ ಹೊರಟೋಗ್ಬಿಟ್ಟು ಎಷ್ಟರ ಮಟ್ಟಿಗೆ ಭಾವುಕರಾಗಕ್ಕೆ ಶುರು ಮಾಡಿಬಿಟ್ಟು ಅಂದರೆ, ಒಂದು ತಾಯಿ ತನ್ನ ಗರ್ಭದಲ್ಲಿರುವಂತಹ ಮಗುವನ್ನು ಹೇಗೆ ಜನ್ಮವನ್ನು ಕೊಡ್ತಾಳೆ, ಆ ಜನ್ಮವನ್ನು ಕೊಡಬೇಕಾದ್ರೆ ಆಕೆ ಪಡುವ ನೋವು, ವೇದನೆ ಎಲ್ಲವೂ ಕಣ್ಮುಂದೆ ಬಂದು ಪಾಸಾಗೋ ರೀತಿ ಆಗ್ಬಿಡ್ತು. ಹಾಗೆ ಮಕ್ಕಳಲ್ಲೂ ಕೂಡ ಒಂದು ಬದಲಾವಣೆ. ಏನು ವಿಸ್ಮಯ ಅಂತ ಇದ್ದೀನಿ ಅಂದರೆ, ಕಣ್ಣಲ್ಲಿ ಧಾರಾಕಾರವಾಗಿ ಅಳೋದಕ್ಕೆ ಶುರು ಮಾಡಿಬಿಟ್ರು. ಯಾಕೆ ಅಂತ ಅಂದರೆ, ಅವ್ರಿಗೆ ಆ ಮೌಲ್ಯಗಳು ಇತ್ತು, ಆದರೆ ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಪ್ರತಿಯೊಬ್ಬ ಮಗುವಿಗೂ ಕಲಿಸ್ಬೇಕು, ಏನೇನೋ ಕಲಿಸೋದಲ್ಲ. ಫಸ್ಟು ನಮ್ಮ ಬೇಸ್ ಏನು, ರಿಲೇಷನ್ಶಿಪ್ ವ್ಯಾಲ್ಯೂಸ್ಗಳನ್ನ ಕಲಿಸ್ಬೇಕು, ಸಂಬಂಧಗಳ ಮೌಲ್ಯಗಳನ್ನು ಕಲಿಸ್ಬೇಕು. ಆ ಮೌಲ್ಯ ಕಲಿಸಿದಾಗ ಆಟೋಮೆಟಿಕ್ಲಿ ಎನ್ವೈರನ್ಮೆಂಟ್ ಆಲ್ಸೋ ಕ್ಲಿಯರಾಗಿ ಒಳ್ಳೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಆ ಎನ್ವೈರನ್ಮೆಂಟ್ನ ರೆಡಿ ಮಾಡೋದು ಹೇಗೆ? ಮನೆ ವಾತಾವರಣವೂ ಭಾಳ ಮುಖ್ಯ ಅನಿಸುತ್ತೆ. ಬಟ್ ಸ್ಕೂಲಲ್ಲಿ ಅಥವಾ ಶಾಲೆಗಳಲ್ಲಿ ಈ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಬಹಳ ಇಂಪ್ಯಾಕ್ಟ್ ಆಯಿತು ನನ್ನ ಭಾವನೆಗೆ. ಅಳೋದಕ್ಕೆ ಶುರು ಮಾಡಿದ್ರು. ಅಂತೂ ಇಂತೂ ಸಾಕಷ್ಟು ಮಕ್ಳುಗಳು ಅಳೋಕ್ಕೆ ಶುರು ಮಾಡಿದ್ರು. ಯಾಕಪ್ಪ ಅಂತ ಅಂದರೆ, ಅದೇ ಪಾಠವನ್ನು ಮಾಡ್ತಾ ಆ ಪಾಠವನ್ನು ನೀವು ಒಂದು ಬಾರಿ ಓದಿ ಅಥವಾ ಯೂಟ್ಯೂಬ್ಸ್ಗಳಲ್ಲಿ ಸಾಕಷ್ಟು ಇದ್ದಾವೆ, ಚೆಕ್ ಮಾಡಿ, ಸಿಗುತ್ತವೆ. ಅವ್ವ ಅನ್ನೋಂತಹ ಪದ್ಯ 6th ಸ್ಟ್ಯಾಂಡರ್ಡಲ್ಲಿ. ಆ ಪದ್ಯವನ್ನು ಡೆಪ್ತಾಗಿ ಹೊರ್ಟೋಗಿದ್ದು ಒಂದು ನನಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಏನಪ್ಪ ಅಂದರೆ, ನನ್ನಮ್ಮ ಕಾಡಕ್ಕೆ ಶುರುವಾಗ್ಬಿಟ್ಲು. ಹೇಗೆ ಕಷ್ಟಪಟ್ಟು ನಮ್ಮನ್ನು ಬದುಕೋದಕ್ಕೆ ಅಥವಾ ಅವರು ಕಷ್ಟಪಟ್ಟು ಹೇಗೆ ನನ್ನನ್ನು ಸಾಕಿದ್ರು, ಆ ಕಷ್ಟಗಳಿಗೆ ನಾನು ವ್ಯಾಲ್ಯೂಸ್ಗಳನ್ನ ಹೇಗೆ ಕೊಡಬೇಕು ಅನ್ನೋದನ್ನು ನಮಗಾಗಲೇ ಅರಿವು ಮೂಡಿಸಿದ್ರು. ಅವ್ರ ಜೊತೆಗಿದ್ದರೆ ಮಾತ್ರ ಪ್ರೀತಿ ಅಂತಲ್ಲ, ಜೊತೆಗಿಲ್ಲ ಅಂದರೂ ಅವ್ರ ಬಗ್ಗೆ ಒಂದಷ್ಟು ಕಾಳಜಿಯನ್ನು ಮಾಡ್ತೀವಲ್ಲ, ಅದು ಪ್ರೀತಿ ಅನ್ನೋದು ತಿಳಿಸಿದ್ರು ನಮ್ಮ ಮನೇಲಿ. ಇವೆಲ್ಲ ವಿಚಾರಗಳನ್ನ ನಾವು ಕೂಡ ಶೇರ್ ಮಾಡ್ಕೋಬೇಕಾಗುತ್ತೆ. ಸಮಯ ಸಂದರ್ಭಕ್ಕನುಗುಣವಾಗಿ, ಆ ಪಾಠಕ್ಕನುಗುಣವಾಗಿ ಶೇರ್ ಮಾಡ್ತಾಯಿದ್ದೆ. ಹಾಗೆ ಒಂದು ತಾಯಿ ಗರ್ಭದಲ್ಲಿರುವಂಥ ಮಗುವಿಗೆ ಜನ್ಮವನ್ನು ಕೊಡಬೇಕಾದ್ರೆ ಸಾಕಷ್ಟು ನೋವುಗಳನ್ನು ಅನುಭವಿಸಿರ್ತಾಳೆ, ಸಾಕಷ್ಟು ರೀತಿಯಾದಂಥ ಸಂಗತಿಗಳು ವ್ಯಕ್ತ ಆಗುತ್ತೆ ಅನ್ನೋದನ್ನು ಕಣ್ಣು ಮುಂದೆ ಕಟ್ಟುವ ರೀತಿಯಲ್ಲಿ ಯಾವಾಗ ಮಾತಾಡೋಕ್ಕೆ ಶುರು ಮಾಡಿದೋ ಮಕ್ಳುಗಳಿಗೆ ಗಿಲ್ಟ್ ಕಾಡೋಕ್ಕೆ ಶುರುವಾಗ್ಬಿಡ್ತು. ಹೌದಲ್ವಾ, ನನ್ನ ಅಮ್ಮನಿಗೆ ನಾನು ಯಾಕೆ ಒಂದು ಲೆಟ್ರು ಬರೆದಿಲ್ಲ ಅನ್ನೋ ಭಾವನೆ ಬಂತು. ಅವತ್ತು ನಾನು ನಮ್ಮ ಅಮ್ಮನಿಗೆ ಸುಳ್ಳು ಹೇಳಿದ್ದೆ ಅನ್ನೋ ಭಾವನೆ ಬಂತು. ಅವತ್ತು ನಾನು ನಮ್ಮ ಅಮ್ಮನ ಜೊತೆ ಕೋಪ ಮಾಡ್ಕೊಂಡಿದ್ದೆ ಅನ್ನೋ ಭಾವನೆಗಳು ಉಂಟಾದವು. ಅದಾದ ಮೇಲೆ ಬಹಳ ಮುಖ್ಯವಾಗಿ ರೆಸ್ಪೆಕ್ಟೇ ಕೊಡ್ತಾಯಿಲ್ಲ ನಮ್ಮ ಅಮ್ಮನಿಗೆ ಅನ್ನೋದು ಕೆಲವು ಮಕ್ಕಳುಗಳಲ್ಲಿ ಉಂಟಾಯಿತು. ತಾನು ಮಾಡುವಂತಹ ತಿಂಡಿ, ಊಟ ಚೆನ್ನಾಗಿಲ್ಲ ಅಂತ 5 ನಿಮಿಷದಲ್ಲಿ ಜಡ್ಜ್ ಮಾಡ್ತೀವಿ. ಆದರೆ ಮಾಡೋದಕ್ಕೆ ಪಡುವಂತಹ ಸಮಯ ಇದೆಯಲ್ಲ, ಅದು ತುಂಬ ಲಾಟ್ ಆಫ್ ಥಿಂಕಿಂಗ್ ಇದೆ ಅನ್ನೋದು ಮಕ್ಳಿಗೆ ಅರ್ಥ ಆದಾಗ, ಹೌದಲ್ವಾ, ಒಂದು ಉಪ್ಪಿಟ್ಟು ಮಾಡೋದಕ್ಕೂ ಮಿನಿಮಮ್ ಒಂದು 10-15 ಮಿನಿಟ್ಸ್ ಬೇಕೇ ಬೇಕು. ಆ 15 ಮಿನಿಟ್ಸ್ ತಿಂಡಿನ ಜಸ್ಟ್ 1 ಸೆಕೆಂಡ್ ಆರ್ 2 ಸೆಕೆಂಡ್ಸ್ 1 ಸ್ಪೂನಲ್ಲಿ ಜಡ್ಜ್ ಮಾಡಿಬಿಡ್ತೀವಲ್ಲ, ನಮ್ಮ ಅಮ್ಮನಿಗೆ ನಾನು ಇದೇನೋ ಕೊಡ್ತಾ ಇರೋದು ರೆಸ್ಪೆಕ್ಟು ಅನ್ನೋದು ಬಂದುಬಿಡ್ತು. ಅದಾದಮೇಲೆ ಬಹಳ ಮುಖ್ಯವಾಗಿ ನನ್ನ ಥಾಟ್ಸ್ ಏನಪ್ಪ ಇದ್ದಿದ್ದು ಆ ಪಾಠ ಮಾಡಬೇಕಂದ್ರೆ ಅಂದರೆ, ಸುಳ್ಳು ಹೇಳ್ಬಾರ್ದು. ಆಗಿನ ಏಜ್ ಮಕ್ಳುಗಳಿಗೆ ಬ್ರಹ್ಮಾಂಡವಾಗಿ ಏನು ತಿಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಬೇಸೇನು, ಸುಳ್ಳನ್ನು ಹೇಳಬಾರ್ದು, ಕೆಟ್ಟ ಮಾತುಗಳನ್ನು ಆಡಬಾರ್ದು. ಅಮ್ಮನ ಜೊತೆ ಒಂದು ಅರ್ಧ ಗಂಟೆ ಅಥವಾ ಒಂದು 10 ನಿಮಿಷ ಸಮಯ ಸ್ಪೆಂಡ್ ಮಾಡಬೇಕು.
ನೀನು ಚೆನ್ನಾಗಿದೆಯಾ ಅನ್ನೋಂಥ ಒಂದು ಮಾತಿನಿಂದ ಮಗು ಆ ತಾಯಿಯ ಜೀವ ಹೇಗೆ ನಲಿದಾಡುತ್ತೆ ಅನ್ನೋದನ್ನು ತಿಳಿಸ್ಬೇಕಿತ್ತು. ನಿಮ್ಮ ಮಾತುಗಳು, ನಿಮ್ಮ ಪ್ರೀತಿ ಆಕೆ ಯಾಕೆ ಕಾಯ್ತಾ ಇರ್ತಾಳೆ ಅನ್ನೋದನ್ನು ಒಂದಷ್ಟು ಅರಿವು ಮೂಡಿಸ್ಬೇಕಾಯ್ತು. ಇವೆಲ್ಲ ಮೂಡಿಸ್ದೆ ಅನ್ನೋ ಭಾವನೆ ಒಂದು ಕಡೆ ತೃಪ್ತಿ ಅನ್ನಿಸ್ತಾ ಇದ್ದರೆ, ಮತ್ತೊಂದು ಕಡೆ ಆ ಮಕ್ಕಳುಗಳ ಮುಗ್ಧ ಮನಸ್ಥಿತಿಯಲ್ಲಿ ಹೇಗೆಲ್ಲ ಆಲೋಚನೆಗಳನ್ನು ಮಾಡ್ತಾರೆ ಅನ್ನೋದು ಒಂದು ಖುಷಿಯಾಯಿತು. ತರಗತಿ ಎನ್ವೈರನ್ಮೆಂಟ್ ಎಲ್ಲ ಪಿನ್ ಡ್ರಾಪ್ ಸೈಲೆಂಟಾಗಿತ್ತು. ಬಟ್ ನಮಗೆ ಒಂದು ಕ್ಷಣಕ್ಕೆ ಕಣ್ಮುಂದೆ ಬಂದುಬಿಟ್ರು ತಾಯಿ ಅನ್ನೋದು ಅನಿಸ್ಬಿಡ್ತು. ಯಾಕೆ ಇವತ್ತು ಇದನ್ನು ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಮಕ್ಕಳಲ್ಲಿ ಏನೂ ಇರಲ್ಲ, ಕಲ್ಮಶವಾಗಿರ್ತವೆ, ಮುಗ್ಧ ಮನಸ್ಸು. ಆ ಮಗುವಿನ ಮನಸ್ಸಿನಲ್ಲಿ ಸಾಕಷ್ಟು ರೀತಿಯಾದ ಬದಲಾವಣೆಯನ್ನು ನಾವು ತರ್ಬೋದು. ದೊಡ್ಡವರಾಗಿ ನೀವು ತಗೊಬರಬಹುದು. ಆದರೆ ತರೋದಕ್ಕೆ ಸಾಕಷ್ಟು ಮೂಲಗಳಿವೆ. ನೀವು ಮನಮುಟ್ಟುವಂತೆ ಮಾತಾಡೋದು ಒಂದು ಸ್ಟೈಲ್ ಆದರೆ, ಇನ್ನೊಂದು ಕಡೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ರೀತಿ ನೀತಿ ವಿಧಾನಗಳಿದೆಯಲ್ಲ, ಅದು ಇನ್ನೊಂದು ಕಡೆ ಇರುತ್ತವೆ. ಮಾತುಗಳನ್ನು ಹೇಳಿ ಕಲಿತ್ವೆ, ಮಾತುಗಳನ್ನು ಕಲಿಸಿ ಕಲಿಯುತ್ತಾರೆ ಅವರು. ಹಾಗೆ ಮೌಲ್ಯಗಳನ್ನು ಚಿಕ್ಕದ್ರಲ್ಲಿ ತುಂಬದೆ ದೊಡ್ಡವರಾದ ಮೇಲೆ ನಮ್ಮನ್ನು ಸಾಕ್ತಾ ಇಲ್ಲ ಅಥವಾ ನಮಗೆ ಇಷ್ಟು ಅವಮಾನ ಮಾಡ್ತಾಯಿದ್ದಾರೆ, ತಪ್ಪು. ಬೇಸ್ ಏನಿದೆ, ಟೈಮೇ ಕೊಟ್ಟು ಆ ಮಕ್ಳುಗಳ ಜೊತೆ ನೀವು ಟೈಮೇ ಸ್ಪೆಂಡ್ ಮಾಡಿರಲ್ಲ ಪೇರೆಂಟ್ಸು. ಹೇಗೆ ಗೊತ್ತಾಗುತ್ತೆ ನಿಮ್ಮ ಎಮೋಷನ್ಸ್, ನಿಮ್ಮ ಫೀಲಿಂಗ್ಸ್? ಮತ್ತು ನಮ್ಮನ್ನು ಬಿಟ್ಟು ಹೊರ್ಟೋಗ್ತಾ ಇದ್ದಾರೆ ಈಗಿನ ಕಾಲದ ಮಕ್ಕಳು ಅಂದರೆ, ನೀವು ಅದೇ ಕೆಲಸ ಅಲ್ವಾ ಮಾಡಿರೋದು? ಅವ್ರನ್ನ ಸಾಕಬೇಕು ಅನ್ನೋದಕ್ಕೋಸ್ಕರ ಎಲ್ಲೆಲ್ಲೋ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರ. ಆದರೆ ಅವ್ರ ಜೊತೆನೇ ಇರಲ್ಲ, ನೀವು ಟೈಮೇ ಕೊಡಲ್ಲ. ಮತ್ತು ಇನ್ನೆಲ್ಲಿ ಇರ್ತಾರೆ ಅವ್ರು ನಿಮ್ಮ ಜೊತೆ? ಬರೋದು 10 ಗಂಟೆ 11 ಗಂಟೆ ರಾತ್ರಿ, ಮಲ್ಕೊಂಡಿರ್ತವೆ ಮಕ್ಕಳು. ಇನ್ನೆಲ್ಲಿ ನಿಮ್ಮ ಬಗ್ಗೆ ಅಭಿಮಾನ ಮೂಡೋಕ್ಕೆ ಸಾಧ್ಯ? ಇರೋದೊಂದು ಸಂಡೇ ಅಥವಾ ಯಾವುದೋ ರಜಾ ದಿನಗಳು. ಆ ರಜಾ ದಿನಗಳಲ್ಲೂ ಕೂಡ ನಿಮ್ಮದೇ ಆದ ದಿನಚರಿ ಕೆಲಸಗಳು, ಯಾವ್ದ್ಯಾವ್ದು ಮನೆ ಕ್ಲೀನಿಂಗ್ ಆಗಿಲ್ವಾ, ಅಥವಾ ನನ್ನ ಪೆಂಡಿಂಗ್ ವರ್ಕ್ಸ್ ಏನಿದೆ, ನಾನು ನಾಳೆ ಹೋಗೋದಕ್ಕೆ ಈಗಲೇ ಏನು ಪ್ರಿಪೇರ್ ಮಾಡ್ಕೋಬೇಕು, ಈ ಸಿದ್ಧತೆಗಾಗಿ ಮಕ್ಳುಗಳನ್ನ ಗ್ಯಾಪ್ ಕೊಡ್ತೀರ. ಈ ಗ್ಯಾಪ್ ಕೊಡೋದ್ರಿಂದಾಗಿ ಮೋಸ್ಟ್ಲಿ ಮಕ್ಳುಗಳಿಗೆ ಎನ್ವೈರನ್ಮೆಂಟ್, ಈ ಥಾಟ್ಸ್ ಬರೋದಕ್ಕೆ ಶುರುವಾಗಿದೆ. ನಿಮ್ಮ ಬಗ್ಗೆ ಎಮೋಷನ್, ಫೀಲಿಂಗ್ಸ್, ಮೌಲ್ಯ ಉಂಟಾಗ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ನೀವೆಷ್ಟು ಮಕ್ಕಳ ಜೊತೆ ಸಮಯ ಕಳೀತೀರಾ, ಟೈಮ್ ಸ್ಪೆಂಡ್ ಮಾಡ್ತೀರಾ, ಅವ್ರುಗಳಿಗೆ ನೀವೇನು ಅನ್ನೋದನ್ನು ಅರ್ಥೈಸ್ತೀರಾ, ಆಗ ಮೋಸ್ಟ್ಲಿ ಆ ಮಕ್ಳುಗಳಿಗೆ ಸೆಕೆಂಡ್ ಥಾಟ್ಸೇ ಬರೋಲ್ಲ. ನಮ್ಮ ಅಪ್ಪ ಅಮ್ಮನ ಬಿಟ್ಟು ಇರಬೇಕು ಅನ್ನೋ ಸೆಕೆಂಡ್ ಥಾಟ್ಸ್ ಕೂಡ ಬರೋಲ್ಲ. ಆ ಥಾಟ್ಸ್ ಬರಬಾರ್ದು ಅಂದರೆ ಇಬ್ಬರು ಅನ್ಯೋನ್ಯವಾಗಿರಿ, ಆನಂದವಾಗಿರಿ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನನ್ನ ಮಾತನ್ನು ಕೇಳಿದ್ದಕ್ಕೆ ಧನ್ಯವಾದಗಳು.